ಹೋ 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 ಏನಂತೆ ಶುರು ಮಾಡ್ತೀರಿ, ಏನಂತೆ ಮುಗಿಸ್ತೀರಿ, ಒಂದು ಗೊತ್ತಾಗ್ಬಲ್ದು. ಯಾರು ಮುಗಿಸಾರ? ನೀ ಮುಗಿಸಿಲ್ಲ, ಅವ್ರು ಮುಗಿಸಾರ. ನೀ ಎಷ್ಟೊತ್ತಿ ಮುಗಿಸ್ತಿ ಬಿಡ, ನನ್ ಕೊಟ್ರೆ ಸಾಕ, ಮುಗಿಸ್ಬಿಡ್ತೀನಿ ನೀನು. ಅದಲ್ಲೇ ಒಂದ್ ತಿಳ್ಕೊಳ್ಬೇಕು ನೀನು. ಶುರು ಎಷ್ಟೊತ್ತಿಗೆ ಮಾಡ್ರಿ ನೀವು, ಮುಗಿಸು ಮಟ್ಟ ಮಾತ್ರ ಸರಿ ಮುಗಿಸ್ಬೇಕು. ಏಟ್ ಬಾರಿ ಹೇಳಿನಿ, ಕೋಲಿ ಕೋಲ್ಕೊಂಡ್ರ ಮಕ್ಕಳ ಅಂದ್ರ ಕೈ ಮೇಲೆ ಕೋಲಾಕ್ ಸಾಯ್ತೀರಿ ನೀವು. ನಮ್ಮ ಅವನು ಕುಂದ್ರ ಮಗಳ ಹೇಳಿಲ್ಲ, ಎದಕ್ಕೆ ಹೇಳಿದ್ ನಾನು? ನಾವು ಆಟ ಮಾಡ್ಬೇಕು, ಎಲ್ಲಿ ತೆಪ್ಪಂಗಿಲ್ಲ, ನಾವು ಸರಿ ಮಾಡ್ಬೇಕು. ಎದಕ್ಕೆ ಈ ಮಾತು ಹೇಳಿನಿ? ಬರುವುದು ಯಾವ್ದ? ಜಡ್ಗನ್ ಜಾತ್ರೆ ಏಟೋ ವರ್ಷ ಬರ್ತೈತಿ ನನ್ನ ಊರಿನಾಗ. ಆ ಜಡ್ಗನ್ ಜಾತ್ರೆಗೆ ಬಂದವರಿಗೆಲ್ಲ ಇನ್ನದ ಹಾವಳಿ ಕೊಡ್ಬೇಕು. ಇನ್ನೊಂದು ಹಾವಳಿ, ವಿನೋದ ಹಾವಳಿ ನಿಂಗೆ ಗೊತ್ತಿಲ್ಲ? ಮನೋರಂಜನೆ ಕೊಡ್ಬೇಕು ಅಂತ ಗೌಡ್ರೆ ಹೇಳಾರ. ಅದಕ್ಕೆ ಏನ್ ಮಾಡಿವಿ ನಾವು? ಎಲ್ಲ ತಯಾರಿ ಮಾಡ್ಕೊಂಡಿವಿ. ಎದಕ್ಕಂದ್ರ ನಾವು ಮಾತ್ರ ಕಾರ್ಯಕ್ರಮ ಕೊಡೋದಲ್ಲ, ಮೇಲಿನ ಕೆರೆಯವರು ಬರ್ತಾರ, ನಾವು ಕೆಳಗಿನ ಕೆರೆಯವರು, ಇಬ್ಬರ ಮಧ್ಯೆ ಸ್ಪರ್ಧೆ ಇರ್ತೈತಿ. ಸ್ಪರ್ಧೆ ಮಗನ್ ಹಂಗೆ ಹೇಳ್ಕೊಡು, ಮತ್ತೆ ಬೆಳೆದ್ಬಿಟ್ಟೇನು?
ಸರಿ ಓಲೆ ಹಾಕಕ್ ಬರಕ್ಕಿದೆ ನಿಮ್ಗೆ ಇಲ್ಲ ನಂಗೆ ಹೇಳ್ತೀನಿ ತಪ್ಪಾಯ್ತು ಕಣ್ರಿ ಬರ್ತೀಯಲ್ಲ ತಪ್ಪಾಯ್ತು ಕಣ್ರಿ ಅದ ಇದಕ್ಕ ಪ್ರಶಸ್ತಿ ಅನ್ನದ ಮೇಲೆ ಕೇಳಿ ಹೋಗ್ಬಾರ್ದ ನಮ್ ಕುಟೆ ಬರ್ಬೇಕು ಅಂತ ಗೌಡ್ರು ಹೇಳ ಅದಕ್ಕೆ ನಾವೇ ಕಾಣಿಸ್ಕೊಳ್ಬೇಕು ಅಂತ ಒಂದ್ ವರ್ಷ ಏನ್ ಮಾಡಿವಿ ಅಕ್ಕಣಿಗೆ ಆಟ ಮಾಡಿ ಅಕ್ಕಣಿಗೆ ಅಂದ್ರೆ ರಂಗಸ್ಥಳ ಮ್ಯಾಕ್ ಮತ್ತೊಂದು ರಂಗಸ್ಥಳ ಮೇಲೆ ದೇವತೆಗಳು ಬರೋದು ಕೆಳಗೆ ದಾನವರು ಬರೋದು ಕೆಳಗಿಂದ ಮೇಲೆ ಹೋಗೋದು ಮೇಲಿನ ಕೆಳಗೆ ಬರೋದು ಇದೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತ ಅದು ಬೇರೆ ಬೇರೆ ಕರ್ಮ ಐತೆ ಅದಕ್ಕೆ ಮೇಲ್ ಭಾಗವತಣ್ಣ ಬೇರೆ ಕೆಳಗೆ ಭಾಗವತಣ್ಣ ಬೇರೆ ಮೇಲ್ ಮುದ್ರಿಗಾರ ಬೇರೆ ಕೆಳಗೆ ಮುದ್ರಿಗಾರ ಬೇರೆ ಮೇಲ್ ಚೋಂಡಿಗಾರ ಬೇರೆ ಕೆಳಗೆ ಚೋಂಡಿಗಾರ ಬೇರೆ ಹಂಗ ಮಾಡಿವಿ ಹಂಗೆ ಕೇಳ್ಕೊಂಡಾಗ ನಮ್ ಗೌಡ್ರ ಅಂತ ಹೇಳಾರ ಮಕ್ಕಳ ಅಡಕೆ ಮರ ಬೇಕೇನು ಒಟ್ಟ ತೋಟದಾಗ ಐತಿ ಕಡ್ಕ ಬರ್ರಿ ಅಂದ್ರು ನಾವು ಹೋಗ್ತಿ ಎಷ್ಟು ಅಡಕೆ ಮರ ಬೇಕಂತ ಎಲ್ಲ ಕಡ್ಕೆ ಬಂದದ್ದು ಕೊನೆ ಗೊತ್ತಾಗ್ತ ನಮ್ ಗೌಡ್ರು ಭಟ್ರ ಮನೆ ತೋಟಕ್ಕೆ ಯಾಕೆ ಕಳ್ಸಾರ ಒಳಗಿಂದ ಈ ಗೌಡ್ರಿಗೆ ಆ ಭಟ್ರನ ಒಳಗಾಗಿಲ್ಲ ಆದಷ್ಟು ಈ ಲೆಕ್ಕದಲ್ಲಿ ಆದ್ರೂ ಅಡಕೆ ಮರ ಹೋಗ್ಲಿ ಅಂತ ಅವ್ರು ತೋಟಕ್ಕೆ ಕಳ್ಸಾರ ಹಾಗೆ ಮಾಡ್ಯಾರ ಹಾಗೆ ಅಡಕೆ ಮರ ತಂದು ಎಲ್ಲ ಹೋಗದೆ ರಂಗಸ್ಥಳ ಕಟ್ಟಿ ಮ್ಯಾಕೊಂದು ರಂಗಸ್ಥಳ ಮಾಡಿ ಕಲಾವಿದಗಳ ಹೇಳಾತ ಎಲ್ಲ ಬಂದ್ರ ಬೇಲ್ ಭಾಗವತಣ್ಣ ಹೋದ ಮುದ್ಲಿಗಾರ ಹೋದ ಚೋಂಡಿಗಾರ ಹೋದ ಕೆಳಗ್ ಮುದ್ಲಿಗಾರ ಬಂದ ಚಾಂಡಿಗಾರ ಬಂದ ಭಾಗವತಣ್ಣ ಬರೋ ಮಟ್ಟ ತಲುಪ ತಡ ಆತ ಬಂದನ ಹಿಂದೆ ಕುಂತಾನ ಮುಂದೆ ಬರಂಗಿಲ್ಲ ಕಡೆಗೆ ನಾವೆಲ್ಲ ಹೋಗಿ ಭಾಗವತಣ್ಣ ಬರ್ಬೇಕು ಸಮಯ ಹಾಕಂತ ಶುರು ಹಚ್ಬೇಕು ಅಂದಲ್ಲ ಬಂದನ ಅಕ್ಕಳಿಗೆ ಹತ್ರ ಬರ್ತಾನ ಹಿಂಗ ನೋಡ್ತಾನ ತಿರ್ಗಿ ಹೋಗ್ತಾನ ಇವ್ ಎಂತ ಆಗದಿ ಭಾಗವತಣ್ಣಂಗ ತಿಳಿಸಿ ಮತ್ತೆ ಮಾಡಿ ಬೀಳ್ಲೆ ಕೊಟ್ಟು ಕಾಲು ಹಿಡಿದು ಹೊರಲೇಬೇಕು ಅಂದ ಅಂತ ಭಾಗವತನ ಬಂದ ಕುಂತಾನ ಆಟ ಶುರುವಾತ್ ಮೇಲೆಗಡೆ ದೇವತೆಗಳು ಕೆಳಗಡೆ ತಾಣವು ಏನಕ್ಕೆ ಕೇಳ್ತಿ ಕೊಡ್ತ ಅಂದ್ರ ಈ ಕೆಳಗಿನ ಮುದ್ಲಿಗಾರ ತಾನು ಕಾಣಿಸ್ಕೊಳ್ಬೇಕು ಅಂತ ಆ ದಿವಸ 8 ಮುಂತಂದ್ರೆ 8 ಮುದ್ಲಿ ಹಾ ಯಾರ ಅದಕ್ಕೆ ಏನ ಏ ಮಗನ ಪಾಪ ಅವನ್ ಕೂಡ ಸಂಬಳ ಒಂದು ಮದ್ಲಿ ಮುಚ್ಚಿಗೂ ಬರಂಗಿಲ್ಲ ಆದ್ರೂ ತಂದನ ಯಾಕ ಮೇಲ್ ಮುದ್ಲಿಗಾರ ಇದ್ನಲ್ಲ ಅದ ಕಾಣಿಸ್ಕೊಳ್ಬೇಕು ಅಂತ ಸುತ್ತ ಇಟ್ಟನ ಪೋಕ್ ಪೋಕ್ ಮಾಡಕ್ಕೆ ಒಂದ್ ಸಿಡ್ಸ್ಕೊಂಡಲ್ಲ ಹಂಗೆ ಆಟ ಶುರು ಹಚ್ಚಿಬಿಟ್ರು ಮೇಲ್ಗಡೆ ದೇವೇಂದ್ರ ಹೇಳ್ದ ಎಲ್ಲ ಪಿಟ್ಕೆ ಮಾಡ್ಕೊಂಡು ಏನ್ ಮಾಡಿ ಅಕ್ಕಸ ಬಂದ್ರೆ ಏನ್ ಮಾಡ್ತೀರಿ ಹಂಗೆ ಕೇಳಿದಾಗ ನೀ ಏನ್ ಮಾಡಿ ನೀ ಅಗ್ನಿ ಮಾಡಿ ನೀನು ಪದ್ಯ ತಗೊಂಡು ಹೋಗದ ತುಂಡು ಗುಪ್ಪಳ ಹಾರ್ ನಿಂತು ಬಿಟ್ಟ ಆಗ ಏನಾಗ್ತ ಅತ್ತನಿಗೆ ಬಾಸಕ್ಕ ಹೊರದು ಬಿತ್ತ ಬೇಕೇನ ಅವಸ್ಥೆ ಕೆಳಗಡೆ ತಂದಿಗಾರ ಮತ್ಲಿಗಾರ ಬರೋದಿಲ್ಲ ಹೇಳದ್ ಭಾಗವತಣ್ಣ ಇವ್ರ ಕತ್ತೆಲ್ಲ ಏನಾಯ್ತು ಒಂದು ನೋಡಿದ್ರೆ ಭಾಗವತಣ್ಣೆ ಇಲ್ಲ ತಲೆ ಬಿಸಿಯ ಅವ್ರು ಎಲ್ಲಿ ಹೋಗ್ಯಾರಿ ಭಾಗವತಣ್ಣ ಬಾಳೆ ಸಾಣೆ ಅದ ನಮ್ಮ 3 ಬಾರಿ ನಾವು ಕರೆದ್ರು ಬರ್ತಾನ ಅಕ್ಕಣಿ ಹಿಂಗ್ ನೋಡ್ತಾನ ತಿರ್ಗಿ ಹೋಗ್ತಾನ ಅವಂಗ ಆಗ್ಲೇ ಅಡ್ಡು ಆಸ್ತಿ ಮಾಡ್ತಾ ಇದ್ದ ಈ ಮಕ್ಕಳು ಸರಿ ಕಟ್ಟಿಲ್ಲ ಇದು ಬಹಳ ಅಪಾಯ ಐತಿ ಒಂದು ಅಕ್ಕ ಹಾಕಿಲ್ಲ ಬಹುಶಃ ಮರದ ಮಕ್ಕಳು ಬಹಳ ಹೇಳ್ತಿರು ಭಾಗವತಣ್ಣೆ ಇರ್ಬೇಕದ ಅದಕ್ಕೆ ಜಾಗೃತಿ ಮಾಡ ಅಯ್ಯ ಪುಸ್ತಕಾಚಿ ಹೋದ ನಾವ ಪಾಪ ಈ ಮುದ್ಲಿಗಾರ ಪಾಪ ಕಾಣಿಸ್ಕೊಳ್ಬೇಕು ಅಂತ 8 ಮುದ್ಲಿ ಐತಿ ಸುತ್ತ ಓಡಂಗೂ ಇಲ್ಲ ಅವನ್ಗೆ ಪಾಪ ಹರಿದು ಬಿತ್ತ ಮೊದ್ಲು ಏನೂ ಇಲ್ಲ ಅವ ಅಡ್ಡು ಬಿದ್ದಾನ ಚಂಡಿಗರ ನೋಡಿದ್ರೆ ಚಂಡಿಗರ ತಲೆ ಚಂಡಿ ಒಳಗೆ ಹೊಕ್ಕೋಗದ ಅಡಕೆ ಮರದ ತಲೆ ಬಿದ್ದ ತಲೆ ಹೊಕ್ಕೋಗದ ಕೈ ಹೀಮಟ್ಟಣ ಓಲ್ ಹಿಡ್ಕೊಂಡನ ನಾ ಇಲ್ಲಿದ್ದು ಅಂತಿದ್ದ ಬೇಕೇನ ಊರ್ನವರೆಲ್ಲ ಒಟ್ಟಾಗಿ ಬಡದ್ರ ಹೊಡೆದ್ರೆ ಕಲ್ಲ ಹೊಡೆದ್ರ ಗೌಡ್ರ ಬಾಯಿ ಬಂದಪ್ಪ ಇದು ಇದಕ್ಕ ಎಂತ ಕೆಲಸ ಮಾಡ್ಬಿಟ್ರಿ ನೀವು ಮೊರೆಯಲ್ಲಿ ಹೊತ್ತೈತಿ ಅಂತ ಹೇಳಾರ ಅದಕ್ಕೆ ಆವತ್ತು ಇವತ್ತವರೆಗೆ ಅಕ್ಕಣಿಗೆ ಆಟ ಬೇಡ ಅಂತ ನಿಲ್ಲಿಸ್ತೇವಿ ಹಾಗಂತ ಮರು ವರ್ಷ ಏನ್ ಮಾಡಿವಿ ನಾವು ಹೆಸರುಗಳ ಬಿಟ್ಟು ಬೇರೆ ಮಾಡಂಗಿಲ್ಲ ಮರು ವರ್ಷ ಮತ್ತೊಂದು ಆಟ ಮಾಡಿವಿ ಒಂದೇ ರಂಗಸ್ಥಳ ಅದು ಈ ಚೂಡ್ಮಣಿ ಕಟ್ಟಿ ಚೂಡ್ಮಣಿ ಅಲ್ವೋ ಉಂಗ್ರಿ ಕುಡುದು ಸೀತುಗೆ ಅದಲ್ವೋ ಲಂಗದಾರ ಲಂಗದಾರ ಹೌದು ಮಗನೇ ನಿಮ್ಮ ಅಪ್ಪ ಊರ್ನ ಜನತೆಗಳು ರೋಗಿ ದಾನ ಮಾಡಿ ಊರ್ ಬಿಟ್ಟು ಹೋಗಲ್ಲ ನೀ ಲಂಗದಾನ ಮಾಡಿ ಅದಲ್ವೋ ಲಂಗದಾನ ನೀ ಹೇಳ ಅದು ಮಾಡಿವಿ ಅದ್ರಲ್ಲಿ ನೀನೇನ್ ಮಾಡಿ ನೀ ಹನುಮಂತ ಮಾಡಿ ನೀವು ಸೀತು ಮಾಡಿ ನಾನು ಭಾಗವತಣ್ಣ
ನಮ್ ಕುಕ್ಕುಸಿದ್ನಲ್ಲ ಅವೇನ್ ಮಾಡ್ತಾನೆ ಅಲ್ಲ ಸೀತೆ ಇವ ಹನುಮಂತನಿಂದ ರಾವಣ ಮಾಡ ಸರಿ ಕಟ್ಟಿ ಮಾಡ್ಕ ರಾವಣ ಮಾಡ್ಯಲ್ಲ ಹೆಂಗೆ ಬರ್ಬೇಕು ಅಂದ್ರೆ ಈ ಹನುಮಂತಪ್ಪ ಅಟ್ಟೊತ್ತಿ ಮರನ ಕೆಳಗಿರ್ಬೇಕು ಬಂದಾಗ ಆಗ್ಬೇಕು ಅಂತ ರಂಗಸ್ಥಳ ಪಕ್ಕಕ್ಕೆ ಮರನ ಹೆಗಲ್ ನಟ್ಟಿವಿ. ನಾ ಮೊದ್ಲೇ ಎಲ್ಲ ಏಸ ಮಾಡ್ಕೊಂಡ ಹೋಗಿ ಆ ಮರದಲ್ಲಿ ಕುಂತ್ಬಿಟ್ಟಿವಿ ಅಟ್ಟೊತ್ತಿ ಹಾರು ಹೋಗ್ಬೇಕು ಅಂತ. ಹಂಗೆ ಸೀತು ಕೂಡಿ ರಾವಣ ಪುರ್ಕೋಸ ಮಾತಾಡ್ದ ಸ್ವಲ್ಪ ಅಲ್ಲ ಅವನ್ ಊರ್ ಮನೆ ಅಂದ್ರೆ ಅಂತ ಇವು ಮಾತಾಡ್ತಾನ. ಹಂಗೆ ಆಡಿ ಹೋಗೋದೇ ಇಲ್ಲ ಇವ. ನಾನು ಅಲ್ಲಿ ಮೇಲೆ ಕುಂತವಂಗೆ ನಿದ್ದೆ ಹೊಂಟದ. ಮುಂಚೆ ದಿವಸ ನಿದ್ದೆ ಇಲ್ಲ ಆ ನಿದ್ದೆ ಹೊಂಟದ. ಇವು ಮುಗ್ಸಂಗಿಲ್ಲ. ಭಾಗವತನ ಪೊದ್ದೆ ಹೇಳ್ತಿದ್ದ ಮಾಡ್ತಿದ್ದ ಕೆಳಗೆ ಹಾರಿಯಾಣ ಹನುಮಂತ ಕೆಳಗೆ ಹಾರಿಯಾಣ ಹನುಮಂತ ಹನುಮಂತ ಎಲ್ಲ ಹಾರ್ತಾನ. ಮೇಲೆ ಕುಂತ ನನಗೆ ನಿದ್ದೆ ಬಂದು ಹೋಗೈತೆ. ಎಚ್ಚರೇ ಇಲ್ಲ. ಭಾಗವತನ ಸಿಟ್ಟು ಒಂದು ತಾಳ ಕಡೆ ತಗೊಂಡು ಒಂದ್ ತಲೆ ಕೊಟ್ಟ ಕೆಳಗೆ ಹಾರಿಯಾಣ ಹನುಮಂತ ಅಂದ. ನಮ್ದೇ ಪತ್ತಿ ಅಂತ ಗೊತ್ತಾಗ್ತ ಕೆಳಗೆ ಹಾರಿ ಬಿಟ್ಟಿ. ಕೆಳಗೆ ಹಾರಿನಿ ಹನುಮಂತ ಕೆಳಗೆ ಬಂದೇ ಇಲ್ಲ. ಇದಕ್ಕ ಬಾಳ ಹಿಂಗ್ ಕಟ್ಟಿನಲ್ಲ ಮೇಲೆ ಕುಂತಿದ್ದ ನಾನು ಹಾರು ಮಟ್ಟ ಆ ಮರಣ ಹೆಗಲಿಗೆ ಬಾಲ ಸಿಕ್ಕಾಕ ಇವತ್ತಾಣದಿಂದ ಆಗ ಹತ್ರ ಹೇಳ್ದೆ ಏನ್ ಮಾಡ್ದ ಸತ್ತು ಹೋಗ್ತೀನಿ ಏನ್ ಮಾಡುದಂತ. ಅಟ್ಟೊತ್ತಿಗೆ ಏನ್ ಮಾಡ್ದ ಯಾಕೆ ಹೆದರ್ದ್ ಬೇಡ ನಾ ಇದ್ದೆ ಅಂತೇಳಿ ಸೀರೆಯೆಲ್ಲ ಹಿಂಗ್ ಮೇಲ್ ಕಟ್ಕೊಂಡ ನನ್ನ ಬಂದು ಹಿಂಗ್ ಹಿಡ್ದ. ನಾವು ಹಿಡಿದ ಹೊಡ್ತಕ್ ನಾನು ಬುಡಮ್ನೆ ಬಿದ್ದೆ. ಬಿದ್ದದ್ದು ಎಲ್ಲಿ ಇವನು ಮೈ ಮೇಲೆ ಬಿದ್ದೆ. ಜನರ ಕಲ್ತಕ ಹೊಡ್ತಾರ ನೋಡಿ ಹೇಳಿದ್ದೇನ ಸೀತು ಮ್ಯಾಗ ಹನುಮಂತ ಬಿದ್ದ. ಬೇಕೇನ ಅವಸ್ಥೆ ಅದಕ್ಕೆ ಹೊಡೆದಾರ ಅಂತ ಲೆಕ್ಕ ಹಾಕಿದ್ರೆ ಅದಕ್ಕೆ ಹೊಡೆದಲ್ಲೇ ಈ ಪಾಪಿ ಮಗ ನನ್ನ ಹಿಡ್ಬೇಕಂತೇಳಿ ಹೀಗೆ ಎತ್ತಿ ಕಟ್ನಲ್ಲ ಕರ್ಮ ನೋಡಕ್ ಕಾಯ್ದೆ ಕಲ್ತಕ ಹೊಡೆದಾರ. ಅವತ್ತೇ ಲೆಕ್ಕ ಹಾಕಿನಿ ನಿಮ್ಮ ಕಟ್ಕನ ಆಟ ಮಾಡಂಗೇ ಇಲ್ಲ ಅಂತೇಳಿ. ಇನ್ನು ನಾನು ಆಟ ಮಾಡಿದ್ರು ಏಸ ಮಾಡಂಗಿಲ್ಲ. ನಂದು ಭಾಗವತಲ್ಲ ನಂದು ಭಾಗವತ ಅದಕ್ಕೆ ಇದೇ ಹಾಕ ನೀವೆಲ್ಲ ಏಸ್ತ್ರಿಗಳು ಮುಂದಿರ್ತೀರಿ ಭಾಗವತಣ್ಣ ಹಿಂದಿರೋದು. ಏನೋ ತಪ್ಪಾದ್ರೆ ಕಲ್ಲು ಬಿದ್ರೆ ನಿಮ್ಮ ಸುಡಿಗೆ ಬಿಡ್ಬೇಕು. ನಾ ಒಳ್ಳೆ ಭಾಗವತ ಮಾಡ್ತೀನಿ. ನಾನು ಒಂದ್ಸರ್ತಿ ಕಿವಿ ಕೈ ಹಚ್ಚಿ ಪದ್ಯ ಸೋಗದೆ ಅಂದ್ರ ಕುಂತಲ್ ಕಿವಿ ಒಳಗೆ ಗುಮ್ಮನೆಲ್ಲ ಹೊಕ್ಕಿ ಹೊರಗುದ್ದು ಹೋಗ್ಬೇಕು. ಕಿವಿ ಕೈ ಹಚ್ಚಿ ಹೇಳ್ಬೇಕು. ಅದ್ ನಂಗೂ ತೆಲಿಬಿಸಿ ಆಗ್ತ ಅದು ಎದಕ್ಕೆ ನಂಗೆ ಗೊತ್ತಿಲ್ಲದ. ಒಳಗಡೆ ಹೋಗಿ ಭಾಗವತ ಹತ್ರ ಕೇಳಿದ್ರೆ ಅದೇನ ಕಿವಿ ಕೈ ಹಚ್ಚಿ ಹೇಳ್ತಿರೋದಕ್ಕೆ ಕೆಲವು ಭಾಗವತರು ಹೇಳಿದ್ರ ಅದು ಸಂಪ್ರದಾಯ ಐತಿ ಕಿವಿ ಕೈ ಹಚ್ಕೊಂಡು ಪದ್ಯ ಹೇಳ್ಬೇಕು ಅಂದ್ರು. ಮತ್ತೊಬ್ರು ಹೇಳಿದ್ರ ಅದೆಲ್ಲ ಅಂತ ಇಲ್ಲ ಅದ ಕಿವಿ ಕೈ ಹಚ್ಚಿದ ಯಾಕೆ ಈ ಬದಿ ಮುಂಡ ಸುತ್ತಾರ ಈ ಕಿವಿ ಅಲ್ಲಿ ಮುಚ್ಚಿ ಹೋಗ್ತೈತಿ. ಇದು ಹಂಗೆ ಇರ್ತೈತಿ. ಅವ್ರ ಪದ್ಯ ಅವ್ರಿಗೆ ಕೇಳಕ್ಕಾಗದೆ ಕಿವಿ ಕೈ ಹಚ್ಚಿ ಪದ್ಯ ಹೇಳ್ತಾರೆ. ಇರ್ಬೇಕದ ಏನೇ ಇರ್ಲಿ. ಹಂಗಾಗಿ ಈ ಸತಿ ನಾವು ಯಾವ ಜಾಗೃತಿ ಮಾಡ್ಬೇಕು. ಎಲ್ಲ ತಪ್ಪಾರ್ದ ಊರ್ ಗೌಡ್ರು ಬೈತಾರ ಹಂಗ ಮನೆ ಹಾಳು ಮಾಡ್ತೋ ಯಪ್ಪ ನಿಮ್ಮನ್ನ ಮಾತಾಡ್ತಾ ಕುಂತದ್ ನಾನು ಹುಲಿಯಪ್ಪಳ ಬಂದೇ ಗೊತ್ತಾಗಿಲ್ ಬಿಡ. ಬಂದ್ಬಿಟ್ಟಲ್ಲ ಹುಲಿಯಪ್ಪಳ ಎದಕ್ ಬಂದನೋ ಗೊತ್ತಿಲ್ಲ. ವಸಂಪತ್ತಿ ಕೊಡದೆ ಇದೇನೈತಿ ಕೋಳಿ ಕೊಟ್ಟಿವಿ ಕುರಿ ಕೊಟ್ಟಿವಿ ಹಣ ಕೈ ಮಾಡೀವಿ. ಆದ್ರೂ ಹುಲಿಯಪ್ಪಳ ಬಂದ ಅಂದ್ರ ಏನು ಗಾಚರ್ ಕೆಟ್ಟೈತಿ ಅಂತ ಲೆಕ್ಕ ಊರಿಗೆ. ಏನ್ ಕತ್ತಿ ಏನೇ ಇರ್ಲಿ ನೀವು ಬಂದಿವಲ್ಲ ಈಗ ಕುರಿ ಐತೆ ನೋಡಿ ನಿಮ್ದಲ್ಲಿ ಬಂದಿದ್ದ 7 ಐತೇನಾ ಸರಿ ಲೆಕ್ಕ ಮಗನ ನೀ ಯಾಕೆ ತಂದಿ? ನಾವೊಂದು 5 ತಂದೇನೆ. ನೋಡ 5 ಐತೇನಾ? 5 ಐತಿ. ಹೌದಾ? 5 ಐತಿ. ನಾನು 10 ಮ್ಯಾಕ್ 8.5 ಅಂದ್ರೆ 10 ಬಿಡ 8.5 ಅಂದಲ್ಲ ಅದ್ರಲ್ಲಿ ಒಂದು ಹೆಣ್ಣು ಐತಿ ಒಂದು ಹಾಸ್ ಕುರಿ ಐತಿ. ಸರಿ ಆ ಹೆಣ್ಣು ಕುರಿ ಒಳಗೆ ಒಂದು ಮಗು ಐತಿ ಹೊಟ್ಟಿ ಒಳಗೆ. ಅದಕ್ಕೆ 10 ಮ್ಯಾಕ್ 8.5 ಏನೋ ಅಜ್ಜಿ ಒಂದ್ ಕತೆ ಹೇಳ್ತಾರೆ. ಏನ ಹೊಟ್ಟೆ ಒಳಗೆ ಹೊಲಸು ನೀರು ತುಂಬಿ ನಿಂತೈತೆ ತಾಪಕೋಪ ನೀರು ತೆಗೆದೆ ಕುರಿ ಸಾಯ್ತೈತೆ ಅಜ್ಜಿ ಹೇಳ. ಅಂದ್ರ ಕುರಿ ಹೊಟ್ಟೊಳಗೆ ಮರಿಯಲ್ಲ ಹೊಲಸ್ ನೀರು ತುಂಬೈತಿ ಅಂತ ನೀ ಹೇಳದ. ಹೊಲಸ್ ನೀರು ತುಂಬದ್ದು ಕುರಿ ಹೊಟ್ಟೊಳಗಲ್ಲ ನಿಮ್ ಅಜ್ಜಿ ಹೊಟ್ಟೆ ಒಳಗೆ. ಮೊದ್ಲ ಟ್ಯಾಕ್ಸ್ ಆಮೇಲೆ ಸರಿ ಆಗ್ತೀನಿ ಆ ಹೊಲಸ್ ನೀರು ಬಂದ ಟ್ಯಾಕ್ಸ್. ಇದು ಅಜ್ಜಿ ಉಳಿಯಂಗಿಲ್ಲ. ಅದೇ ಬಿಡ ಒಂದ್ ಕೆಲಸ ಮಾಡ್ರಿ ನೀವು ಹಿಡ್ಕ
ನಮ್ ಕುರಿ ತಗೊಂಡು ಹೋಗಿ ಗೌಡ ದೊಡ್ಡಿ ಹೊಡೀರಿ. ಹೌದಾ? ಈಗ ಬರಂಗಿಲ್ಲ. ಎಲ್ಲ ಹೋಗ್ತೀರಾ? ನಾನು ಗೌಡ್ರು ಸುಡಕ್ಕೆ ಕಟ್ಟಿ ತರ್ತೀನಿ. ನೋಡ್ರು ಸುಡಕ ಹೀಗೆ ಹೇಳು. ಹಾ. ಒಂದಿನ ಸುಡ್ತಾರೆ ಅವ್ರು ನಿನ್ನ. ಅದರಲ್ಲಿ ಗೌಡ್ರು ಮನೆ ಒಳಗೆ ಸುಡಕ್ಕ. ನೋಡ್ರು ಮನೆ ಒಳಗೆ ಒಲೆ ಒಳಗೆ ಅಯ್ಯ ಒಲೆ ಸುಡಾಕ ಒಲೆ ಸುಡಕ್ಕ ಒಳ್ಳೆ ಮಾತಾಡಿ. ಒಲೆಯನ್ನು ಸುಟ್ಬಿಡಲ್ಲ. ಆಮೇಲೆ ತಲೆ ಹಾಕ್ಬಿಟ್ರೆ ಮತ್ತೇನ್ ಮಾಡ್ತೀರಿ? ಗೌಡ್ರ ಮನೆ ಒಳಗೆ ಒಲೆಗೆ ಕಟ್ಟಿ ತರ್ತೀನಿ ಅಂತ ಹೇಳಿ. ಹಾಗೆ ಹಾಗೆ ಹಂಗ ಹೋಗ್ರಿ. ಆಯ್ತು ನಾವು ಹೋಗ್ತೇವೆ. ಹಾ.